ನಮಸ್ಕಾರ ಗುರು ಎಲ್ಲರಿಗೂ. ನನ್ನ ನ್ಯೂ ವಿಡಿಯೋ ಫಸ್ಟ್ನೇ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಇವಾಗ ಒಂದು ಗಾಡಿನ ರಿವ್ಯೂ ಮಾಡೋಕ್ಕಂತ ಹೋಗ್ತಾಯಿದ್ದೀವಿ. ಯಾವ ಗಾಡಿ ಅಂತ ಗೊತ್ತಾಗಬೇಕಂದ್ರೆ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಮುಂದೆ ಹೋಗ್ತಾರೋ ಗಾಡಿ ಯಾವುದು ಅಂತ ಗೊತ್ತಾಯ್ತಾ ಎಲ್ಲರಿಗೂ? ಯಾರಿಗಾರು ಯಾವ ಗಾಡಿ ಅಂತ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ. ಹಾಯ್ ಹಲೋ ಹಲೋ ಹಾಯ್ ಅಣ್ಣ. ಸೊ ಇದೇ ಗಾಡಿ ನಾನು ರಿವ್ಯೂ ಮಾಡೋಕೆ ಹೋಗ್ತಿರೋದು. ಯಾರಾದರೂ ಹೇಳಿ ನೋಡೋಣ ಯಾವ ಗಾಡಿ ಅದು ಅಂತ. ಫಸ್ಟ್ ಹೋಗ್ಬಿಟ್ಟು ಕೀ ಎತ್ಕೊಂಬರೋಣ ಗಾಡಿದು. ಪಾನ್ ಪರಕ್ಕೆ ಏನಾದ್ರು ಬೇಕಾದ್ರೆ ನಮ್ಮ ಸಂದೂರಂಗೆ ಕಾಂಟ್ಯಾಕ್ಟ್ ಮಾಡಿ. ಬಯಲು ಹೇಳಿ ಸುಬಾ ಕೇಸರಿ ವಿಮಲ್ ಬೋಲೋ ಜುಬಾ ಕೇಸರಿ. ಸೊ ಗಾಯ್ಸ್, ನಮ್ಮ ಹತ್ರ ಇದೆ ದ ಬಜಾಜ್ ಪಲ್ಸರ್ NS 200 BS6 22 ಮಾಡಲ್ ಇದು. ಸೊ ನಾನು ತೊಗೊಬೇಕಾದ್ರೆ ಗಾಡಿ ಆವಾಗ ಇದು ಲೇಟೆಸ್ಟ್ ವಿಷನ್ ಆಗಿತ್ತು. ಸೊ ಇದಕ್ಕೂ ಮುಂಚೆ ಇನ್ನೊಂದಿತ್ತು, ಬಟ್ ನಾನು ಅದು ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಸೊ ಅದು ಮಾಡಲ್ ಸ್ಟಾಪ್ ಆಗಿಬಿಟ್ಟಿತ್ತು 22ನಲ್ಲಿ ನಾನು ಇಸ್ಕೊಬೇಕಾರೆ. ಸೊ ಆ ಗಾಡಿಗೂ ಈ ಗಾಡಿಗೆ ಏನು ಡಿಫ್ರೆನ್ಸ್ ಅಂದರೆ ಮೇಜರ್ ಡಿಫ್ರೆನ್ಸ್ ಏನಿಲ್ಲ, ಎಲ್ಲ ಮೈನರ್ ಡಿಫ್ರೆನ್ಸ್ ಅಷ್ಟೇ. ಜಸ್ಟ್ ಈ ರಿಮ್ಸ್ ಇದೆಲ್ಲ, ಈ ರಿಮ್ ಕಲರ್ ಬಂದ್ಬಿಟ್ಟು ಇದು ವೈಟ್ ಇರ್ತಿತ್ತು, ಇದ್ರಲ್ಲಿ ಬ್ಲ್ಯಾಕ್ ಬಂದಿದೆ ಅಷ್ಟೇ ಇದ್ರಲ್ಲಿ ಡಿಫ್ರೆನ್ಸು. ಸೊ ನಾನು ಅದನ್ನು ಹುಡುಕಿದೆ ಬಟ್ ಸಿಕ್ಕಿಲ್ಲ ಅದು. ಸೊ ನನಗೆ ಸಿಕ್ಕಿತ್ತಿದೆ ಗಾಡಿ. ಇದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 192 ಸಮಥಿಂಗ್ ಅರೌಂಡ್ ಇತ್ತು ನಾನು ಇಸ್ಕೊಬೇಕಾರೆ. ಸೊ EMIಯಲ್ಲಿ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ 215 ನಿಯರ್ಲಿ ಬರುತ್ತೆ EMIಯಲ್ಲಿ ತೊಗೊಂಡ್ರೆ ನೀವು. ಸೊ ಇದು ಸ್ಟಾಕ್ NS 200 ಅಲ್ಲ, ಇದು ಬಂದ್ಬಿಟ್ಟು ಸ್ವಲ್ಪ ಮಾಡಿಫಿಕೇಷನ್ ಆಗಿರೋ NS 200 ಇದು. ಸೊ ಜಾಸ್ತಿ ಎಲ್ಲ ಏನಿಲ್ಲ, ಒಂದು ಆ್ಯಾವ್ರೇಜ್, ಸ್ವಲ್ಪ ಲುಕ್ಸ್ ಸ್ವಲ್ಪ ಚೇಂಜ್ ಆಗಲಿ ಅಂತ ಮಾಡಿರೋದು. ಸೊ ಗೈಸ್, ಇದ್ರ ಇಂಜಿನ್ ಕಡೆ ಹೋದರೆ ಇದು ಇಂಜಿನ್ ಬಂದ್ಬಿಟ್ಟು 199.5 cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ವಿತ್ ಫ್ಯೂಲ್ ಇಂಜೆಕ್ಟರ್ ಇದೆ ಇದರಲ್ಲಿ. ಸೊ ಇದು ಬಂದ್ಬಿಟ್ಟು 24.7 bhp ಇದೆ ಆ್ಯಂಡ್ 18.74 Nm ಟಾರ್ಕ್ ಇದೆ ಇದ್ರದ್ದು. ಮತ್ತು ಈ ಕಡೆ ಫ್ರಂಟಲ್ಲಿ ಬಂದ್ಬಿಟ್ಟು ಇದು ಬ್ರೇಕ್ಸ್ ಕಡೆ ಹೋದರೆ ಇದು ಬ್ರೇಕ್ ಬಂದ್ಬಿಟ್ಟು ವೈಬ್ರೇ ಬ್ರೇಕ್ ಇದೆ ಇದು. ಸೊ ಬ್ರೇಕಿಂಗ್ ಬೇಕಾದ್ರೆ ಆಮೇಲೆ ಟೆಸ್ಟ್ ಮಾಡಿ ನೋಡೋಣ ಬ್ರೇಕಿಂಗ್ ಹೆಂಗಿದೆ ಅಂತ. ಮತ್ತು ಬ್ಯಾಕ್ ಸೈಡಲ್ಲಿ ಮೋನೋ ಸಸ್ಪೆನ್ಷನ್ ಇದೆ ಇದರಲ್ಲಿ. ಸೊ ಇದು ಅಡ್ಜಸ್ಟಬಲ್, ಇದು ಬ್ಯಾಕ್ ಸೈಡಲ್ಲಿ ಅಡ್ಜಸ್ಟಬಲ್ ಇದು. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಚಾನಲ್ ABS ಇರೋದು. ಸೊ ಇವಾಗ ಲೇಟೆಸ್ಟ್ ವಿಷನ್ ಕಡೆ ಹೋದರೆ ಅದರಲ್ಲಿ ಡ್ಯೂಯಲ್ ಚಾನಲ್ ಇದೆ. ಸೊ ನಮ್ಮ ಹತ್ರ ಇರೋದು ಇದು ಸಿಂಗಲ್ ಚಾನಲ್ ABS. ಆವಾಗ ಸಿಂಗಲ್ ಚಾನಲೇ ಇದ್ದಿತ್ತು, ಬಟ್ ಡ್ಯೂಯಲ್ ಚಾನಲ್ ಇದ್ದಿದ್ರೆ ಸ್ವಲ್ಪ ಬೆಟರ್ ಇರ್ತಿತ್ತು ಅಂತ ಅನಿಸುತ್ತೆ ನನ್ನ ಕಡೆಯಿಂದ. ಸೊ ಇದು ವೀಲ್ ಕಡೆ ಬಂದ್ಬಿಟ್ಟು 100/80 ಸೆಕ್ಷನ್, ಮತ್ತು ಬ್ಯಾಕಲ್ಲಿ ಬಂದ್ಬಿಟ್ಟು 130/70 ಸೆಕ್ಷನ್ ವೀಲ್ಸ್ ಇದೆ. ಸೊ ಹಾಗೆ ಹೆಡ್ಲೈಟ್ ಕಡೆ ಹೋದರೆ ಇದರಲ್ಲಿ ಸ್ಟಾಕಲ್ಲಿ ಬರೋದು ಹಾಲೋಜನ್ ಹೆಡ್ಲೈಟ್, ಹಾಲೋಜನ್ ಇಂಡಿಕೇಟರ್ಸ್ ಬರುತ್ತೆ. ಬಟ್ ನಾನು ಚೇಂಜ್ ಮಾಡಿದ್ದೀನಿ, ಇದು ಬಂದ್ಬಿಟ್ಟು LED ವೈಟ್ LED ಲೈಟ್ ಹಾಕ್ಸಿದ್ದೀನಿ. ಮತ್ತು ಈ ಬಲ್ಬ್ಸ್ ಏನಿದೆ ಅಲ್ವಾ ಇದರಲ್ಲಿ ಬರುತ್ತಲ್ಲ ಲೈಟ್ಸ್, ಆಲ್ ಟೈಮ್ ಆನ್ ಇರುತ್ತಲ್ಲ, ಇದು ಆಲ್ ಬಲ್ಬ್ಸ್ ಕೂಡ ಚೇಂಜ್ ಮಾಡಿಸಿದ್ದೀನಿ ನಾನು ಗಾಡಿಯಲ್ಲಿ. ಕೀ ಆನ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು, ಈ ಕೀ ಆನ್ ಮಾಡಿದ ತಕ್ಷಣ ಇದು ಹಿಂಗೆ ಬಂದು ಹೋಗುತ್ತಲ್ಲ, ಅದೊಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಈ ಗಾಡಿ. ಸೊ ಯಾರ್ಯಾರು NS ಲವರ್ಸ್ ಇದ್ದೀರಾ ಲೈಕ್ ಮಾಡಿರಿ, ಬರೀ ನೋಡೋದಾ ಲೈಕ್ ಮಾಡಿ. ಸೊ ಆ್ಯಂಡ್ ಮೀಟ್ರಲ್ಲಿ ಏನೇನಿದೆ ಅಂತ ಬಂದರೆ ಈ ಕಡೆ ಫ್ಯೂಲ್ ಏನಿದೆ ಅಂತ ನೋಡಿಸುತ್ತೆ, ಆ್ಯಂಡ್ ಈ ಕಡೆ ಟೈಮ್ ಆ್ಯಂಡ್ ಸೈಡ್ ಸೆನ್ಸರ್ ಇದೆ ಇದರಲ್ಲಿ. ಸೊ ಸೈಡ್ ಸ್ಟ್ಯಾಂಡ್ ನೋಡಿಸುತ್ತೆ, ಆ್ಯಂಡ್ ಸ್ಪೀಡ್ ಆ್ಯಂಡ್ ODO ಮೀಟರ್ಸ್ ಇದೆ ಇದು. ಮತ್ತು ಇದರಲ್ಲಿ ಟ್ರಿಪ್ ಕೂಡ ನಾವು ಚೇಂಜ್ ಮಾಡಿಸ್ಕೊಬೋದು. ಸೊ ಇಲ್ಲಿ ಬಟನ್ಸ್ ಕೊಟ್ಟಿರ್ತಾರೆ, ಟ್ರಿಪ್ಸ್ ಕೂಡ ಚೇಂಜ್ ಮಾಡಿಸ್ಕೊಬೋದು. ಸೊ ನಾವು ಈ ಕಡೆ ಬಂದರೆ ಈ ಕಡೆ ಇಂಡಿಕೇಟರ್ಸ್ ಇದೆ, ಇಂಡಿಕೇಟರ್ಸು ನೋಡಿಸುತ್ತೆ. ಆ್ಯಂಡ್ ನ್ಯೂಟ್ರಲ್, ಗಾಡಿ ಗೇರ್ದು ನ್ಯೂಟ್ರಲ್ ಆಗಿದೆ ಅಂತ ಒಂದು ನೋಡಿಸುತ್ತೆ. ಆ್ಯಂಡ್ ಹೈ ಬೀಮ್ ಆ್ಯಂಡ್ ಬ್ಯಾಟ್ರಿ, ಮತ್ತು ಆಯಿಲ್ ಚೇಂಜ್, ಮತ್ತು ಓವರ್ ಹೀಟಿಂಗ್ ಆ್ಯಂಡ್ ಎಗ್ನಿಷನ್ದು ಒಂದು ಸಿಂಬಲ್ ನೋಡಿಸುತ್ತೆ. ಸೊ ಇನ್ ಕೇಸ್ ಆಫ್ ಇಂಜಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಸೊ ಇದ್ರಲ್ಲಿ ನೋಡಿಸುತ್ತೆ. ಸೊ ನಾವು ಹೋಗ್ಬಿಟ್ಟು ಶೋರೂಮಲ್ಲಿ ಬೇಕಾದ್ರೆ ಚೆಕ್ ಮಾಡಿಸ್ಬೋದು. ಇಲ್ಲಾಂದರೆ ನಿಮ್ಗೆ ಗೊತ್ತಿರೋರ ಹತ್ರ ಎಲ್ಲರೂ ನಾರ್ಮಲ್ ಗ್ಯಾರೇಜಸ್ ಇರುತ್ತಲ್ಲ, ಸೊ ಅವ್ರ ಹತ್ರ ಬೇಕಾದ್ರೆ ಏನಿದೆ ಪ್ರಾಬ್ಲಮ್ ಚೆಕ್ ಮಾಡಿಸ್ಬೋದು. ಮತ್ತು ಇನ್ನೊಂದು
ಗಾಡಿ ಸರ್ವಿಸ್ ಬಂದಿದೆ ಇಲ್ಲ ಏನಾದ್ರು ರಿಪೇರ್ಸ್ ಇದೆ ಅಂತಂದರೆ, ಸೊ ಇಂಜಿನ್ ಒಳಗಡೆ ಸೆನ್ಸರ್ ಇರೋ ಜಾಗಕ್ಕೆ ಸರಲ್ಲ, ಏನಾದ್ರು ಪ್ರಾಬ್ಲಮ್ ಇದೆ ಅಂದರೆ, ಸೊ ಇಲ್ಲಿ ಸೈಡ್ ಸ್ಟ್ಯಾಂಡ್ ಅಂತ ಇದೆಯಲ್ಲ, ಇದ್ರ ಪಕ್ಕದಲ್ಲಿ ಒಂದು ಟೂಲ್ಸ್ದು ಸಿಂಬಲ್ ನೋಡಿಸುತ್ತೆ ನಿಮಗೆ. ಆ್ಯಂಡ್ ಇಲ್ಲಿ RPM ಲಿಮಿಟ್ ಟಾಪ್ ಸ್ಪೀಡಲ್ಲಿ ನಾವು ಜಾಸ್ತಿ ಟಾಪ್ ಸ್ಪೀಡ್ ಹೊಡ್ತಿದ್ರೆ ಲಿಮಿಟ್ ಕೂಡ ನೋಡಿಸುತ್ತೆ. ಇದು ರೆಡ್ ಲೈಟ್ ಬರುತ್ತೆ. ಗ್ಯಾಸ್ ಸ್ವಿಚಸ್ ಎಲ್ಲ ನೋಡಿ, ಕೂಲಾಗಿ ಸಿಂಪಲಾಗಿ ಸಾಕಾಗಿ ಕೊಟ್ಟಿದ್ದಾನೆ, ಸೆಕ್ಸಿಯಾಗಿದೆ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 168 ಇದೆ. ಆ್ಯಂಡ್ ಸೀಟ್ ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 805 ಸೀಟ್ ಹೈಟ್ ಇದೆ. ಸೊ ನೋಡ್ಬೋದು. ಸೊ ನಾನು 5.8 ಇದ್ದೀನಿ. ಸೊ ನಾನು ಕೂತ್ಕೊಂಡ್ರೆ ಗಾಡೀಲಿ ಆರಾಮಾಗಿ ಕಾಲು ಅಂದುತ್ತೆ. ನೋಡ್ಬೋದು 5.8 ಇರೋರು ಆರಾಮಾಗಿ ಕಾಲು ಅಂದುತ್ತೆ. 5.5 ಇದ್ರೂ ಕೂಡ ಆಲ್ಮೋಸ್ಟ್ ಅಂದುತ್ತೆ, ಕರೆಕ್ಟಾಗಿರುತ್ತೆ, ಪಕ್ಕ ಇರುತ್ತೆ ಆ್ಯಂಡ್ ಕಂಫರ್ಟಬಲಾಗಿ ಕೂಡ ಇರುತ್ತೆ. ಸೊ ನಾನು ಇದು ಹ್ಯಾಂಡ್ಲ್ ಬಾರ್ ಚೇಂಜ್ ಮಾಡಿಸಿದ್ದೀನಿ. ಸೊ ಈ ಮಾಡಿಫಿಕೇಷನ್ ಏನೇನು ಮಾಡಿಸಿದ್ದೀನಿ, ಯಾರಿಗಾರು ಇಷ್ಟ ಆಯ್ತು ಅಂದರೆ ಮಾಡಿಫಿಕೇಷನ್ ವೀಡಿಯೋ ಏನಾದ್ರು ಯಾರಿಗಾರು ಬೇಕಂದರೆ ಸೊ ಪ್ಲೀಸ್ ಕಮೆಂಟ್ ಹಾಕಿ. ಸೊ ನಾನು ಇದ್ರದ್ದೊಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿಕೊಡ್ತೀನಿ ನಿಮಗೆ, ಏನೇನು ನಾನು ಮಾಡಿಫಿಕೇಷನ್ ಮಾಡಿಸಿದ್ದೀನಿ, ಏನೇನು ಕಾಸ್ಟ್ ಆಯಿತು ಪ್ರತಿಯೊಂದು ನಾನು ನಿಮಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ ನಾನು. ಸೊ ಮತ್ತು ಈ ಸೀಟ್ ಕಡೆ ಬಂದರೆ, ಸೀಟ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ, ಜಾಸ್ತಿ ಸಾಫ್ಟ್ ಇದೆ, ಆರಾಮಾಗಿ ನೀವು ಲಾಂಗ್ ರೈಡ್ಸ್ಗೆ ಎತ್ಕೊಂಡು ಹೋಗ್ಬೋದು. ಸೊ ಮತ್ತು ಬ್ಯಾಕ್ ಪೇಯ್ನ್ ಇದೆಲ್ಲ ಬರೋದಿಲ್ಲ. ಬಂದರೆ ತುಂಬ ಲಾಂಗಾಗಿ ಓಡಿಸಿದ್ರೆ ಅಭ್ಯಾಸ ಇರೋರಿಗೆ ಬರೋಲ್ಲ, ಆಲ್ಮೋಸ್ಟ್ ನಾರ್ಮಲಾಗಿ ರೈಡ್ ಮಾಡೋರಿಗೆ. ಸೊ ಔಟಲ್ಲಿ ಏನಾದ್ರು ನೀವು ಲಾಂಗ್ ರೈಡ್ಸ್ ಏನಾದ್ರು ಹೋಗ್ತೀರಾ ಅಂದರೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರ್ಬೋದು. ಸೊ ಅದಕ್ಕೆ ನಾನು ಹ್ಯಾಂಡ್ಲ್ ಬಾರ್ ಚೇಂಜ್ ಮಾಡ್ತಿದ್ದೀನಿ. ಸ್ಟಾಕ್ ಹ್ಯಾಂಡ್ಲ್ ಬಂದ್ಬಿಟ್ಟು ಬೇರೆ ಥರ ಇರುತ್ತೆ. ಸೊ ನಿಮ್ಗೆ ಬೇಕಾದ್ರೆ ಫೋಟೋ ಬೇಕಾದ್ರೆ ಹಾಕ್ಕೊಡ್ತೀನಿ ನಾನು, ನಾಟ್ ಆನ್ ಮ್ಯಾಟರ್. ನೋಡ್ಬೋದು ಗಾಡಿ ಬ್ಯಾಕ್ ಸೈಡಿಂದ ಹೆಂಗಿದೆ ಲುಕ್ ಅಂತ. ಒಂಥರ ಮಸ್ಕ್ಲರಾಗಿ ಮಸ್ತಾಗಿ ಕಾಣಿಸುತ್ತೆ ಗಾಡಿ ಇದು. ಒಂದು ಸ್ವಲ್ಪ ಎಕ್ಸಾಸ್ಟ್ ನೋಟ್ ಕೂಡ ನಿಮ್ಗೆ ಕೇಳಿಸ್ತೀನಿ, ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಇರೋದು 100 ಮಿಲಿ ಎಕ್ಸಾಸ್ಟ್ ಇರೋದು ಇದರಲ್ಲಿ. ಸೊ ಇದೊಂದು ಚೆನ್ನಾಗಿದೆ, ಒಂದು ಸ್ವಲ್ಪ ಲುಕ್ಕಾಗಿದೆ. ಸೊ ಇವಾಗೆಲ್ಲ ತುಂಬ ಜನ ಎಲ್ಲ ಎಕ್ಸಾಸ್ಟ್ ಎಲ್ಲ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಎಲ್ಲ ಹಾಕಿ ಸೌಂಡ್ ಮಾಡ್ಕೊತಾರೆ. ಬಟ್ ಫ್ರಮ್ ಮೈ ಸೈಡ್ ಪರ್ಸ್ನಲಿ ನನಗೆ ಸ್ಟಾಕ್ ಎಕ್ಸಾಸ್ಟೇ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಹಂಗೆ ಬಿಟ್ಬಿಟ್ಟಿದ್ದೀರಿ. ಸೊ ಇದು ಎಕ್ಸಾಸ್ಟ್ ನೋಡ್ತೀರಾ. ಸೊ ಗೈಸ್ ನೋಡಿ, ಗೈಸ್ ನೋಡಿದ್ರಾ ಎಕ್ಸಾಸ್ಟ್ ತುಂಬ ಲೌಡಾಗಿದೆ, ಮಸ್ತಾಗಿದೆ. ಸೊ ಇದ್ರ ಟಾಪ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ ನಾನು ಟಾಪ್ ಸ್ಪೀಡ್ ಹೋಗಿರೋದು ಬಂದ್ಬಿಟ್ಟು ಇದರಲ್ಲಿ 152 ಹೋಗಿದ್ದೀನಿ ನಾನು ಟಾಪ್ ಸ್ಪೀಡು. ಸೊ ನಿಮ್ಮ ಗಾಡಿ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅನ್ನೋದು ನೀವು ಕಮೆಂಟ್ ಮಾಡಿ. ಇದರಲ್ಲೇ ನಿಮಗೆ BS3 ಇದೆ, ನೆಕ್ಸ್ಟ್ ನಡೆದು BS3 ಮಾಡಲ್ ಬಾಂಬಾಗಿದೆ ಗುರು, ಮಾತೇ ಆಡೋಂಗಿಲ್ಲ. ಏನು ಪರ್ಫಾರ್ಮೆನ್ಸ್ ಅಂತೀರಾ ಗಾಡಿನ. ಗಾಡಿ ಮಾತ್ರ ಕಂಡೀಷನ್ ಇಟ್ಕೊಂಬಿಟ್ರೆ ರಾಜ ಅಂದ್ಕೊಳ್ಳಿ, ಮಸ್ತಾಗಿರುತ್ತೆ ಗಾಡಿ. ಅದ್ರ ಪರ್ಫಾರ್ಮೆನ್ಸೇ ಬೇರೆ ಥರ. ಸೊ ಇದು ಬಂದ್ಬಿಟ್ಟು NS ಪಲ್ಸರ್ ಅವರು ಬಂದ್ಬಿಟ್ಟು 2012 ಫಸ್ಟ್ ಗಾಡಿ ಲಾಂಚ್ ಆಗಿತ್ತು. 2012 ಬಜಾಜ್ ಅವರು ಲಾಂಚ್ ಮಾಡಿರೋದು ಗಾಡಿ ಇದು. ಮತ್ತು ಇದು ಬಂದ್ಬಿಟ್ಟು ಹೆಂಗೆ ಬಿಟ್ರಂದರೆ ಇದೊಂಥರ ಇದು ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಹೇಳಿ ಮಾಡಿಸಿದ ಗಾಡಿ. ಈ ಗಾಡಿ ಲಾಂಚ್ ಆದಾಗ ಬಂದ್ಬಿಟ್ಟು ತುಂಬ ಜನ ಹುಡುಗರು ಡ್ರೀಮ್ ಬೈಕ್ ಆಗಿಬಿಟ್ಟಿದೆ ಗುರು ಇದು. ಅಷ್ಟು ಮಸ್ತಾಗಿ ಇಷ್ಟ ಆಗಿದೆ, ಸಖತ್ ಕ್ರೇಜ್ ಇದೆ NS ಮೇಲೆ, ತುಂಬ ಜನ ಇಷ್ಟಪಡ್ತಾರೆ. ಸೊ ನಾನು ಪರ್ಸ್ನಲಿ ಕೂಡ ನಂಗೆ ತುಂಬ ಇಷ್ಟ ಆಯಿತು ಗಾಡಿ. ಸೊ ಈಸ್ಕೊಬೇಕಂತ ಅಂದ್ಕೊಂಡಿದ್ದೆ, ಈಸ್ಕೊಂಡೆ. ಆಲ್ಮೋಸ್ಟ್ ನಾನು ಗಾಡಿ ಈಸ್ಕೊಂಡು ನಿಮಗೆ ಇಲ್ಲಾಂದ್ರೆ ಒಂದು 2 ಇಯರ್ಸ್ ನಿಯರ್ಲಿ ಆಗ್ತಾಯಿದೆ ಗಾಡಿಗೆ ಈಸ್ಕೊಂಡು. ಸೊ ನೋಡ್ಬೋದು. ಸೊ ಗಾಡಿ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ ನೋಡೋಣ. ಸೊ ನನಗೆ ಗೊತ್ತಿರೋಷ್ಟು ನಾನು ಆಲ್ಮೋಸ್ಟ್ ನಾನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಸೊ ಪ್ಲೀಸ್ ಕೋಆಪ್ರೇಟ್. ಗಾಡಿ ಪಿಕಪ್ ಮಾತ್ರ ಬಾಂಬಾಗಿದೆ ಗುರು. ಅಷ್ಟು ಮಾತ್ರ ಮಿಡಲ್ ಕ್ಲಾಸ್ ಜನಕ್ಕೆ, ನಮ್ಮಂಥ ಬಾಯ್ಸ್ಗೆ, ಟೀನೇಜರ್ಸ್ಗೆ, ಕಾಲೇಜ್ಗಳವ್ರಿಗೆ ಈ ಗಾಡಿ ಮಾತ್ರ ಹೇಳಿ ಮಾಡಿಸಿದ ಗಾಡಿ ಗುರು. ಈ ಗಾಡಿ ಬಗ್ಗೆ ದೂಸರ ಮಾತೇ ಆಡೋಂಗಿಲ್ಲ, ಅಷ್ಟು ಮಸ್ತಾಗಿದೆ ಗಾಡಿ. ಏನಿಲ್ಲ ಅನ್ನೋಂಗಿಲ್ಲ. ಇದರಲ್ಲೇನು ಸ್ವಲ್ಪ ಜಾಸ್ತಿ ಡಿಜಿಟಲ್ ವರ್ಕ್ಸ್ ಇನ್ನೂ ಕೊಟ್ಟಿಲ್ಲ, ಅಂದರೆ ಜಾಸ್ತಿ ಅಪ್ಡೇಟ್ ಮಾಡಿಲ್ಲ. ಸೊ ಸಿಂಪಲಾಗಿ ಮಸ್ತಾಗಿದೆ ಗಾಡಿ. ಶಟ್ ನಾರ್ಮಲಾಗಿ ನೀವು ಹಂಸಲೆಲ್ಲ ಓಡಾಡ್ಬೋದು, ಏನೂ ಟಚ್ ಏನಾಗಲ್ಲ, ಪರವಾಗಿಲ್ಲ. ನಾನು ಆ್ಯಾವ್ರೇಜ್ ನಾರ್ಮಲಾಗಿರೋ ಹಂಸಲೆಲ್ಲ ಎಕ್ಸ್ಬೋದು, ಏನು ಟಚ್ ಏನೂ ಆಗೋಲ್ಲ, ಆರಾಮಾಗಿ ಓಡಿಸ್ಬೋದು. ಮತ್ತು ಇನ್ನೊಂದು ಪಲ್ಸರ್ಸಲ್ಲಿ, ಬಜಾಜ್ ಅವ್ರದ್ದು ಗಾಡಿಯಲ್ಲಿ ಪಲ್ಸರ್ NS ಅಲ್ಲಿ
ಒಂದೇ ಒಂದು ಮೇಜರ್ ಪ್ರಾಬ್ಲಮ್ ಅಂದರೆ ಎಲ್ಲ ಬಾಯ್ಸ್ಗೂ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎನ್ ಎಸ್ ಲವರ್ಸ್ಗೆ ಗಾಡಿ ಓಡಿಸಿರೋರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸರಿಯಾಗಿ ಹೊಡಿಯುತ್ತೆ ಗುರು. ಸಾಮಾನ್ಗೆ ಗುಲಾಬ್ ಜಾಮೂನುಗಳೆಲ್ಲ ಗಲ 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 ಅಂದ್ಬಿಟ್ಟಿರುತ್ತೆ. ಬ್ರೇಕ್ ಏನು ಮಾತಾಡೋಂಗೆ ಇಲ್ಲ, ಪಕ್ಕಾ ಇದೆ ಬ್ರೇಕು. ಸೊ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಗಿತ್ತು ಅನಿಸುತ್ತೆ ಬ್ರೇಕಿಂಗು. ಬಟ್ ಸಿಂಗಲ್ ಚಾನಲ್ ABS ಅಲ್ವಾ, ಡ್ಯುಯಲ್ ಚಾನಲ್ ಇವಾಗ ಬಿಟ್ಟಿದ್ದಾರೆ. ಸೊ ಆವಾಗ ಆ ರೇಂಜ್ಗೆ, ಆ ಪ್ರೈಸ್ಗೆ ಇದು ವರ್ತ್ ಗುರು. ಮತ್ತು ಇದು ಹೀಟಿಂಗ್ ಬಂದ್ಬಿಟ್ಟು ಇದು ಹೀಟ್ ಆಗುತ್ತೆ. ಬಟ್ ಬೇಸಿಗೆಗಾಲದಲ್ಲಿ ಏನಾದರೂ ಈ ಗಾಡಿ ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಏನಾದರೂ ಎತ್ಕೊಂಡೋಗ್ಬಿಟ್ರೆ ಕಾಲು ಸ್ವಲ್ಪ ಜಾಸ್ತಿನೇ ಸುಡುತ್ತೆ. ಸೊ ಫ್ರಮ್ ಮೈ ಎಕ್ಸ್ಪೀರಿಯನ್ಸ್ ನಾನು ನೋಡಿರೋ ಪ್ರಕಾರ ಈ ಬೇಸಿಗೆಗಾಲ ಲಾಸ್ಟ್ ಇಯರ್ ಏನಿತ್ತು 40 ಡಿಗ್ರಿ 42 ಡಿಗ್ರಿ ಹೋಗ್ಬಿಟ್ಟಿತ್ತು ಬ್ಯಾಂಗ್ಳೂರಲ್ಲಿ. ಸೊ ನೋಡಬೇಕಾಗಿತ್ತು ಗುರು ಅವಾಗ ಕಾಲೆಲ್ಲ ಏನಾದರೂ ಸುಟ್ಟೋಗ್ಬಿಡುತ್ತೆ ಕಾಲು. ಗೈಸ್ ಇದ್ರ ಫುಲ್ ನೋಡ್ತೀರಂದರೆ, ಇದ್ರ ಇನಿಷಿಯಲ್ ಪಿಕಪ್ ನೋಡ್ತೀರಂದರೆ ಥರ್ಡ್ ಗಿಯರಲ್ಲೇ 90+ ಹೋಗುತ್ತೆ. ಇದು ಓಡ್ಸೋಕ್ಕೂ ಅಷ್ಟೇ ಹೆವಿ ಕಂಫರ್ಟಬಲ್ ಆಗಿದೆ. ಹಂಗೆ ನುಳ್ಳಾಡ್ಕೊಂಡು ಹಂಗೆ ನುಗ್ಸ್ಲಾಡ್ಬಿಡ್ಬೋದು ಗುರು. ಬಟ್ ಟೀನೇಜ್ ಬಾಯ್ಸ್ಗೆ ಮತ್ತು ಕಾಲೇಜ್ ಹುಡುಗರಿಗೆ ಹೇಳಿ ಮಾಡಿಸಿದ ಗಾಡಿ, ಕಣ್ಣು ಮುಚ್ಕೊಂಡು ತೊಗೊಂಬೋದು ಈ ಗಾಡಿನ. ಜಾಸ್ತಿ ಪ್ರೈಸು ಕೂಡ ಆಗೋಲ್ಲ. 200 ಸೆಗ್ಮೆಂಟಲ್ಲಿ ನಾನು ನೋಡಿರೋ ಪ್ರಕಾರ NS ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು. ಇಲ್ಲ ಗುರು ನನಗೆ ಬರೀ ಲುಕ್ಸ್ ಮಾತ್ರ ಇಂಪಾರ್ಟೆಂಟು, ಪರ್ಫಾರ್ಮೆನ್ಸ್ ಏನು ಬೇಡ ಅಂದರೆ, ಸೊ ನೀವು ಆರಾಮಾಗಿ ನೀವು NS 160 ಅಂತ ಇದೆ, ಸೊ ನೀವು ಅದಕ್ಕೆ ಹೋಗ್ಬೋದು. ಬಟ್ ಜಾಸ್ತಿ ಏನು ಡಿಫ್ರೆನ್ಸ್ ಇರೋಲ್ಲ ಗುರು, ಏನೊಂದು 10-20 ಸಾವಿರ ಏನು ಅಷ್ಟೇ ಡಿಫ್ರೆನ್ಸ್ ಬರುತ್ತೆ. ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು NS 200 ಇಸ್ಕೊಬೋದು. ಫ್ರಮ್ ಮೈ ಸೈಡ್ ಐ ಸಜೆಸ್ಟ್ ದ NS 200 ಇಸ್ ಬೆಸ್ಟ್ ಒನ್. ಫ್ರಮ್ ನೌ ಆಲ್ಸೋ ಇವಾಗೂ ಕೂಡ ಇದನ್ನು R15 ಬೀಟ್ ಮಾಡೋಕ್ಕಾಗಲ್ಲ, ಆ್ಯಂಡ್ MT-15 ಕೂಡ ಬೀಟ್ ಮಾಡೋಕ್ಕಾಗಲ್ಲ ಗುರು. ಬ್ರೋ ಯೂಟ್ಯೂಬ್ ನೋಡ್ತೀರಾ? ಹಾಂ, ಸಬ್ಸ್ಕ್ರೈಬ್ ಮಾಡಿ. ಆಂಟಿ ನೀವು ಯೂಟ್ಯೂಬ್ ನೋಡ್ತೀರಾ ಆಂಟಿ? ಸಬ್ಸ್ಕ್ರೈಬ್ ಮಾಡಿ ಆಂಟಿ ನಮ್ಮ ಚಾನಲ್ನ. ಥ್ಯಾಂಕ್ ಯು. ಸೊ ಗಾಯ್ಸ್, ಇದಾಗಿತ್ತು NS 200ನ ರಿವ್ಯೂ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಷ್ಟೇ. ನೋಡಿ ಇಲ್ಲೂ ಕೂಡ ಅಷ್ಟೇ ಅಂತ ಹಾಕಿರ್ತಾರೆ ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.